ನನ್ನ ಪ್ರೀತಿಯ ಸಾರಿಗೆ ನೌಕರರ ನಮಸ್ಕಾರ. ನಿಮಗಾಗಿ ನಿಮ್ಮ ವಿಚಾರ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಲೇಬೇಕು. ನನ್ನ ಪ್ರೀತಿಯ ಸಾರಿಗೆ ನೌಕರ ನಿಮಗೋಸ್ಕರ, ನಿಮಗಾಗಿ, ನಿಮ್ಮ ಇವತ್ತು ಹೋರಾಟದ ಬಗ್ಗೆ ಈ ವಿಡಿಯೋ. ಸಾರಿಗೆ ನೌಕರರೇ, ದಯವಿಟ್ಟು ಯೋಚನೆ ಮಾಡಿ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಯಾಕಂದರೆ ಇವತ್ತು ನಿಮಗೆ ಕಂಟಕ ಆಗ್ತಾ ಇರೋದು ನಿಮ್ಮ ಸಂಘಟನೆಯ ನಾಯಕರುಗಳೇ. ಇವತ್ತು ಕೆಲಸದಿಂದ ನಿವೃತ್ತಿ ಹೊಂದಿ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಮನೆ ಕುಂದ್ರಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಏನಾರ ಮಾಡಿ ಹೆಸರು ಮಾಡಬೇಕು, ಕಮಿಷನ್ ಮಾಡಬೇಕು, ದುಡ್ಡು ಮಾಡಬೇಕು ಅಂತಂದೇಳಿ ಅವ್ರೇನೋ ಕೆಲಸ ಹೋಗಿದೆ, ಕೆಲಸ ಮನೇಲಿ ಕೂತ್ಕೊಂಡಿದ್ದಾರೆ, ಆದರೂ ಮನೆ ಕೂತ್ಕೊತಾ ಇಲ್ಲ. ಅವ್ರು ಸಮಾಧಾನ, ಅವ್ರು ಆರಾಮಾಗಿ ಚೆನ್ನಾಗಿದ್ದಾರೆ. ದಯವಿಟ್ಟು ನೀವು ಹೋರಾಟಕ್ಕೆ ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಹೋರಾಟ ಮಾಡಿ. ನಿಮ್ಮ ಅನುಕೂಲ ಆಗಬೇಕು, ನಿಮ್ಮ ಸಮಸ್ಯೆ ಬಗೆಹರಬೇಕು. ಅದು ಬಿಟ್ಬಿಟ್ಟು ಈ ನಾಯಕರ ಮಾತು ಕೇಳ್ಕೊಂಡು ಹೋರಾಟ ಮಾಡೋಕ್ಕೆ ಹೋದರೆ ನಿಮ್ಮ ಕೆಲಸ 100% ಹೋಗುತ್ತೆ. ಯಾಕಂದರೆ ಈ ಸರ್ಕಾರ ಇರೋದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಲ್ಲ. ಇವತ್ತು ಜನಗಳಿಗೆ ಉಚಿತವಾಗಿ ಕೊಟ್ಟು ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇವತ್ತು ಈ ಸರ್ಕಾರ ಇದೆ. ನಿಮ್ಮ ಸಮಸ್ಯೆ ಬಗೆಹರಲ್ಲ. ಭಾಳ ಯೋಚನೆ ಮಾಡಿ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತಂದೇಳಿ ಪ್ರತಿಯೊಬ್ಬ ಸಾರಿಗೆ ನೌಕರರಲ್ಲಿ ಕೇಳ್ಕೊತಿದ್ದೀನಿ. ಭಾಳ ಯೋಚನೆ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಭಾಳ ಯೋಚನೆ ಮಾಡಿ. ಯಾಕಂದರೆ ಇಲ್ಲಿ ಸ್ವಾರ್ಥಿಗಳು ಜಾಸ್ತಿ ಇದ್ದಾರೆ. ನಿಮ್ಮ ಸಂಘಟನೆಯವರು ಒಗ್ಗಟ್ಟಿಲ್ಲ. ಒಂದು ವಿಚಾರ, ನಿಮ್ಮ ಸಂಘಟನೆಯವರು ಒಗ್ಗಟ್ಟಿಲ್ಲ. ಆ ಸಮಿತಿ, ಈ ಸಮಿತಿ, ಆ ಒಕ್ಕೂಟ, ಈ ಒಕ್ಕೂಟ ಅಂತಂದು ಹೇಳ್ಬಿಟ್ಟು ಹರಿದು ಊರು ಬಾಗಿಲಾಗಿದೆ. ಒಂದು ರಾಜ್ಯ, ಒಂದು ಸಾರಿಗೆ ಸಂಸ್ಥೆ, ಒಬ್ಬ ನಾಯಕ ಇರಬೇಕು. ಅದರಲ್ಲಿ ಬಿಟ್ಬಿಟ್ಟು ಇಲ್ಲಿ 28 ಜನ ನಾಯಕರಾದರೆ ಎಲ್ಲರೂ ಒಂದೊಂದು ಡಿಪೋಗೆ ಒಬ್ಬೊಬ್ಬರು ನಾಯಕ ಹಾಕಿ ಕೂತ್ಕೊಂಡ್ರೆ ಯಾವುದೇ ಸಮಸ್ಯೆ ಬಗೆಹರಿಯೋದಿಲ್ಲ. ಒಂದು ನಾಯಕರುಗಳು ಒಗ್ಗಟ್ಟಿಲ್ಲ, ಇನ್ನೊಂದು ಮತ್ತು ಚಾಲಕರು ಮತ್ತು ನೌಕರರು ಒಗ್ಗಟ್ಟಿಲ್ಲ. ಅದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯೋದು ಭಾಳ ಕಷ್ಟ ಇದೆ. ನಿಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ ಅಂದರೆ ಪ್ರತಿಯೊಬ್ಬ ನೌಕರರು, ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರೋರು, ಚಾಲಕರು ಮತ್ತು ನಿರ್ವಾಹಕರು ಮತ್ತು ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಒಂದು ಸತ್ಯಾಗ್ರಹ ಮಾಡಿದರೆ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ. ಆದರೆ ಈ ಸರ್ಕಾರ ನಿಮ್ಮನ್ನು ಕೆಲಸದಿಂದ ತೆಗಿತೇ ಹೊರತು ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಯಾಕಂದರೆ ಅದನ್ನು ಪ್ರೈವೇಟಿಗೆ ಕೊಡೋಕ್ಕೆ, ಪ್ರೈವೇಟ್ ಡ್ರೈವರ್ನ ತುಂಬ್ಕೊಳ್ಳೋಕ್ಕೆ ಇವತ್ತು ಎಷ್ಟೋ ಜನ ತುದಿಗಾಲಲ್ಲಿ ನಿಂತ್ಕೊಂಡವ್ರೆ, ಗೊತ್ತಾಯ್ತಾ? ಆದಷ್ಟು ಯೋಚನೆ ಮಾಡಿ ಈ ಹೋರಾಟಗಳಿಗೆ ನೀವು ಸಪೋರ್ಟ್ ಮಾಡಿ. ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕಂದರೆ ಇನ್ನೂ 2 ವರ್ಷ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ನೀವು ಪ್ರತಿಯೊಬ್ಬ ನೌಕರರು ನಮಗೆ ಸರ್ಕಾರ ಸಮಾನ ವೇತನ ಬೇಕು ಅಂದ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲಿ ಕೆಲವರು ನಮಗೆ ಸಮಾನ ವೇತನ ಬೇಕು, ಇನ್ನು ಕೆಲವರು ನಮಗೆ ಅಗ್ರಿಮೆಂಟ್ ಸಾಕು, ನಮಗೆ ಅದು ಸಾಕು, ಇದು ಸಾಕು ಅಂದರೆ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ಇಲ್ಲಿ ನಮಗೆ ಅಗ್ರಿಮೆಂಟ್ ಅಂದರೆ ಅಲ್ಲಿ ಕಮಿಷನ್ ಹೋಗುತ್ತೆ. ಕೆಲವರು ಅಗ್ರಿಮೆಂಟ್ ಯಾಕೆ ಹೇಳ್ತಾರೆ ಗೊತ್ತಾ? ಅದು ಕಮಿಷನ್ ಬರುತ್ತೆ ಅಂತಂದೇಳಿ ಅಗ್ರಿಮೆಂಟ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಂಧ್ರದಲ್ಲಿ ನೋಡಿ ಯಾವ ರೀತಿ ಇವತ್ತು ಸಾರಿಗೆ ಸಂಸ್ಥೆನ ಸರ್ಕಾರದವರು ತಗೊಂಡು ಸರ್ಕಾರಿ ಸಂಬಳ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ಏನು ಸರ್ಕಾರದವರು ಚುನಾವಣೆ ಸಮಯದಲ್ಲಿ ನಿಮಗೆ ಭರವಸೆ ಕೊಟ್ಟಿದ್ದರು, ನಾವು ಸರ್ಕಾರಿ ಸಮಾನ ವೇತನ ನಿಮಗೆ ಕೊಡ್ತೀವಿ ಅಂತಂದೇಳಿ. ಅದೇ ರೀತಿ ಇವಾಗ 3 ವರ್ಷ ಆದರೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ತಯಾರಿಲ್ಲ. ಯಾಕಂದರೆ ಇಲ್ಲಿ ಗ್ಯಾರಂಟಿಗಳು ಕೊಟ್ಟು ಅವರು ಓಟ್ ಬ್ಯಾಂಕಿಗೋಸ್ಕರ ಗ್ಯಾರಂಟಿಗಳು ಕೊಟ್ಟು ಜನಗಳನ್ನ ಅವ್ರ ಕಡೆ ಸೆಳ್ಕೊಂತಿದ್ರೆ ಹೊರತು, ಯಾಕಂದ್ರೆ ನೀವು ಕೆಲಸ ಮಾಡಲೇಬೇಕು. ಕೆಲಸ ಮಾಡಿದರೆ ಜೀವನ, ಇಲ್ಲಂದ್ರೆ ಜೀವನ ಮಾಡೋಕ್ಕಾಗಲ್ಲ. ಅದರಿಂದ ನಿಮ್ಮನ್ನು ಎಲ್ಲ ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಜನಗಳಿಗೆ ಓಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಾಯಿದ್ರೆ ಹೊರತು ನಿಮ್ಮ ಸಮಸ್ಯೆ ಬಗೆಹರೋದು ಭಾಳ ಕಷ್ಟ ಇದೆ. ನೀವು ಭಾಳ ಯೋಚನೆ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿದೆ. ಸುಮ್ಮನೆ ಅನ್ಯಾಯವಾಗಿ ನಿಮ್ಮ ನಾಯಕರ ಮಾತು ಕೇಳ್ಕೊಂಡು ನೀವು ಕೆಲಸ ಕಳ್ಕೊಬೇಡ್ರಿ. ಯಾಕಂದರೆ ಕೆಲಸ ಹೋಗೋದು ನಿಮ್ಮದು. ಅವರೇನೆಲ್ಲ ರಿಟೈರ್ಡ್ ಆಗಿ ಮನೇಲಿ ಕೂತ್ಕೊಂಡಿದ್ದಾರೆ, ಅವ್ರದ್ದೆಲ್ಲ ನಿವೃತ್ತಿ ಆಗಿದೆ, ಅವರು ಮನೇಲಿದ್ದಾರೆ. ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ನಿಮ್ಮ ನಾಯಕರುಗಳೇ. ಅದ್ರ ಜೊತೆಗೆ ಈ ಸರ್ಕಾರ ಅಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ. ಇವರು ಬರೀ ನಿಮಗೆ ಭರವಸೆ ಕೊಟ್ಕೊಂಡೇ ಇನ್ನು 2 ವರ್ಷ ಕಾಲ ಕಲಿತಾರೆ ಹೊರತು ನಿಮ್ಮ ಸಮಸ್ಯೆ ಯಾವುದೇ ಕಾರಣಕ್ಕೂ ಬಗೆಹರಿಸಲ್ಲ. ಯಾಕಂದ್ರೆ ನೀವು ಒಗ್ಗಟ್ಟಿಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನೀವು ಯಾವ ಸಂಘಟನೆಯವರು ಒಗ್ಗಟ್ಟಿಲ್ಲ, ನೌಕರರು ಒಗ್ಗಟ್ಟಿಲ್ಲ. ಇದರಲ್ಲಿ ನೌಕರರು ಕೆಲವರು ನಮಗೆ ಅಗ್ರಿಮೆಂಟ್ ಬೇಕು, ನಮಗೆ ಸಮಾನ ವೇತನ ಬೇಕು ಅಂತ ಕುಂತಿದ್ದೀರಾ. ಅದರಿಂದ ಆಂಧ್ರದಲ್ಲಿ ಒಗ್ಗಟ್ಟಿದ್ದರು, ಒಂದು ನಾಯಕರಿದ್ದರು, ಅದರಿಂದ ಅವ್ರ ಸಮಸ್ಯೆ ಬಗೆಹರಿತು. ಸರ್ಕಾರಿ ನೌಕರರು ಒಂದೇ ಸಂಘಟನೆ ಇದೆ, ಅದು ಸಮಸ್ಯೆ ಬಗೆಹರುತ್ತೆ. ಆದರೆ ನಿಮ್ಮ ಹಂಗಲ್ಲ. ಎಲ್ಲ ರಿಟೈರ್ಡ್ ಆದ್ರೆ ಎಲ್ಲರೂ ನಿವೃತ್ತಿ ಹೊಂದಿದ್ರಲ್ಲ ಒಂದೊಂದು ಸಂಘಟನೆ ಮಾಡ್ಕೊಂಬರ್ತಾರೆ. ಅದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ನಿಮ್ಮ ಸಮಸ್ಯೆಗೆ ನಿಮ್ಮ ನಾಯಕರುಗಳೇ ನಿಮ್ಮ ಶತ್ರುಗಳು. ಸರ್ಕಾರಕ್ಕಿಂತ ಹೆಚ್ಚು ನಿಮ್ಮ ನಾಯಕರಿಗೆ ನಿಮ್ಮ ಶತ್ರು ಆಗಿದ್ದಾರೆ. ಅದರಿಂದ ದಯವಿಟ್ಟು ಎಚ್ಚರಿಕೆ, ಯೋಚನೆ ಮಾಡಿ, ಬಹಳ ಯೋಚನೆ ಮಾಡಿ
ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಅಂತಂದೇಳಿ ನಿಮಗೆ ಕೇಳ್ಕೊತಿದ್ದೀನಿ. ಯಾಕಂದರೆ ಅವರು ನಿವೃತ್ತಿ ಆಗಿದ್ದಾರೆ, ಕೆಲಸ ಕಳ್ಕೊಳ್ಳೋದು ನೀವು, ಅವರಲ್ಲ, ಅವರು ಮನೆಯಲ್ಲಿದ್ದಾರೆ. ಅದರಿಂದ ಭಾಳ ಯೋಚನೆ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತಂದೇಳಿ ಮತ್ತು ನಮ್ಮ ಈ ಸಾರಿಗೆ ನೌಕರರು, ನಿರ್ವಾಹಕರಿಗೆ ಮತ್ತು ಚಾಲಕರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.